ರಾಜ್ಯ ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ವಿಷಯ ಒಂದು ಕಡೆ ಆದ್ರೆ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಮತ್ತೊಂದು ರೀತಿ. ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ಅಭಿಯಾನವನ್ನೇ ಕೈಗೊಂಡಿದೆ. ಇಷ್ಟಕ್ಕೂ ಆ ಯೋಜನೆಗಳೇನು, ಏನೇನೆಲ್ಲ ಯೋಜನೆಗಳಿವೆ ನೋಡೋಣ ಬನ್ನಿ. ಕಾರ್ಮಿಕರ ಕಾರ್ಡ್ ಇದೆಯಾ? ಯಾಕೆ ಇಲ್ಲ ನಮ್ಮ ಹತ್ರ ಯಾಕೆ ಮಾಡಿಸಿಲ್ಲ ನಾವು. ಯಾಕೆ ಮಾಡಿಸಿಲ್ಲ? ಬಂದಿದ್ದಿಲ್ಲ ಮಾಡಿಸ್ಲಿಕ್ಕೆ. ಇವಾಗ ಕಾರ್ಡ್ ಇಲ್ಲ ಅಂದ್ರೆ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಿಮಗೆ ಅರ್ಹತೆ ಇತ್ತು ಅಂತಂದ್ರೆ ನಿಮಗೆ ಇಷ್ಟು ಸೌಲಭ್ಯಗಳು ಸಿಗುತ್ತೆ. ಏನೆಲ್ಲ ಸೌಲಭ್ಯಗಳಂತ ಗೊತ್ತಾ? ನೋಂದಣಿ ಆಗಿದ್ರೆ ಇಲ್ಲ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ವಾ? ಸಾಲಿ ಕಲ್ತಿಲ್ಲ ನಾವು. ಆಯ್ತು, ನಾನೇ ಹೇಳ್ತೀನಿ. ನೀವು ಕಾರ್ಮಿಕರ ಗುರುತಿನ ಚೀಟಿನ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಪಿಂಚಣಿ ಕೊಡ್ತಾರೆ, ಕುಟುಂಬ ಪಿಂಚಣಿ ಕೊಡ್ತಾರೆ, ದುರ್ಬಲತೆ ಪಿಂಚಣಿ ಕೊಡ್ತಾರೆ, ಟೂಲ್ ಕಿಟ್ ಕೊಡ್ತಾರೆ. ಅಂದರೆ ನಿಮಗೆ ಏನೆಲ್ಲ ಅವಶ್ಯಕತೆ ಇದೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ, ಗಾರೆ ಕೆಲಸ, ನಿಮಗೆ ಅದರದ್ದು ಬೇಸ್ದು ಟೂಲ್ ಕಿಟ್ ಕೊಡ್ತಾರೆ, ಸರ್ಕಾರದವರೇ ಕೊಡ್ತಾರೆ. ಆಮೇಲೆ ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ಮದುವೆ ಆಗೋದಕ್ಕೆ ಹಣನ ಕೊಡ್ತಾರೆ. ಆಮೇಲೆ ಆಗಿದೆಯಾ? ನಿಮ್ಮ ಹೆಂಡತಿ ಗರ್ಭಿಣಿ ಆದರೆ ಅವ್ರಿಗೆ ಸಹಾಯಧನ ಕೊಡ್ತಾರೆ. ಗರ್ಭಿಣಿ ಎಲ್ಲ ಆಗಿದ್ದು ಮಕ್ಕಳು ಆಯ್ತು. ಆಮೇಲೆ ನಿಮ್ಗೇನಾದರೂ ಅಪಘಾತದಲ್ಲಿ ಏನಾದರೂ ಆಯಿತು ಅಂದರೆ ಪರಿಹಾರ ಕೊಡ್ತಾರೆ. ಆಮೇಲೆ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಶೈಕ್ಷಣಿಕ ಸಹಾಯಧನ ಇದೆ, ವೈದ್ಯಕೀಯ ಸಹಾಯಧನ ಇದೆ. ಆಮೇಲೆ ಪ್ರಮುಖ ವೈದ್ಯಕೀಯ ಸಹಾಯಧನ, ಇವಾಗ ಗರ್ಭಕೋಶದಲ್ಲಿ ತೊಂದರೆ ಆಗಿರ್ಬೋದು ಹೆಣ್ಮಕ್ಳಿಗೆ, ಅಥವಾ ಕಿಡ್ನಿ ಇದಾಗಿರ್ಬೋದು, ಏನೆಲ್ಲ ತೊಂದರೆಗಳಿದ್ರೂ ಕೂಡ ಗೌರ್ಮೆಂಟ್ ಅವರು ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇತ್ತು ಅಂತಂದರೆ ಎಲ್ಲ ಸಹಾಯನೂ ಮಾಡ್ತಾರೆ. ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರಲ್ಲ, ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಂತ ಗೊತ್ತಾ? ಇಲ್ಲ ಮೇಡಮ್, ಇಲ್ಲಿ ನಂಬರ್ ಇದೆ ಗೊತ್ತಾ? 155214. ಈ ಸಹಾಯವಾಣಿ ಸಂಖ್ಯೆಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಹೆಚ್ಚಿನ ವಿವರಗಳನ್ನು ಕೂಡ ಕೊಡ್ತಾರೆ. ನಿಮ್ಮ ಹತ್ರ ಕಾರ್ಡ್ ಇತ್ತು ಅಂದರೆ ಇಷ್ಟೆಲ್ಲ ಸರ್ಕಾರ ಕೊಡೋ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಮಾಡಿಸ್ಕೋತೀರಾ? ಹಾಂ ಮಾಡಿಸಿ. ಪಕ್ಕ ಮಾಡಿಸ್ಕೋತೀರಾ? ಹ್ಞೂ. ನಿಮಗೆ ಅಂತ ಕೊಡ್ತಿರೋದು ಅಂದರೆ ಕಾರ್ಮಿಕರಿಗೆ ಅಂತ ಕೊಡ್ತಿರುವಂತಹ ಯೋಜನೆಗಳು, ಕಲ್ಯಾಣ ಯೋಜನೆಗಳು. ಹಾಗಾಗಿ ನೋಂದಣಿ ಮಾಡಿಸ್ಕೊಂಡು ನಿಮಗೆ ಟೂಲ್ ಕಿಟ್ ಬರುತ್ತೆ, ಆಮೇಲೆ ನಿಮಗೆ ಪೆನ್ಷನ್ ಬರುತ್ತೆ. ಇದೆಲ್ಲ ಸಿಗಬೇಕಾದ್ರೆ ನೋಂದಣಿ ಮಾಡಿಸ್ಕೋಬೇಕು. ಏನು ಹೇಳ್ತೀರಾ ನಮ್ಮ ಸರ್ಕಾರ ಈ ಯೋಜನೆಗಳು ತಂದಿರೋದಕ್ಕೆ? ಮಾಡಿಸ್ಕೊತೀವಿ. ಪಕ್ಕ ಮಾಡಿಸ್ಕೋತೀರಾ? ನಿಮ್ಮ ಹೆಸರು? ಪ್ರಶಾಂತ್. ಪ್ರಶಾಂತ. ಕಾರ್ಮಿಕರ ಕಾರ್ಡ್ ಇದೆಯಾ? ಯಾಕೆ ಇಲ್ಲ ನಮ್ಮ ಹತ್ರ ಯಾಕೆ ಮಾಡಿಸಿಲ್ಲ ನಾವು. ಯಾಕೆ ಮಾಡಿಸಿಲ್ಲ? ಬಂದಿದ್ದಿಲ್ಲ ಮಾಡಿಸ್ಲಿಕ್ಕೆ. ಇವಾಗ ಕಾರ್ಡ್ ಇಲ್ಲ ಅಂದರೆ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಿಮಗೆ ಅರ್ಹತೆ ಇತ್ತು ಅಂತಂದರೆ ನಿಮಗೆ ಇಷ್ಟು ಸೌಲಭ್ಯಗಳು ಸಿಗುತ್ತೆ. ಏನೆಲ್ಲ ಸೌಲಭ್ಯಗಳಂತ ಗೊತ್ತಾ? ನೋಂದಣಿ ಆಗಿದ್ರೆ ಇಲ್ಲ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ವಾ? ಸಾಲಿ ಕಲ್ತಿಲ್ಲ ನಾವು. ಆಯಿತು, ನಾನೇ ಹೇಳ್ತೀನಿ. ನೀವು ಕಾರ್ಮಿಕರ ಗುರುತಿನ ಚೀಟಿನ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಪಿಂಚಣಿ ಕೊಡ್ತಾರೆ, ಕುಟುಂಬ ಪಿಂಚಣಿ ಕೊಡ್ತಾರೆ, ದುರ್ಬಲತೆ ಪಿಂಚಣಿ ಕೊಡ್ತಾರೆ, ಟೂಲ್ ಕಿಟ್ ಕೊಡ್ತಾರೆ. ಅಂದರೆ ನಿಮಗೆ ಏನೆಲ್ಲ ಅವಶ್ಯಕತೆ ಇದೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ, ಗಾರೆ ಕೆಲಸ, ನಿಮಗೆ ಅದರದ್ದು ಬೇಸ್ದು ಟೂಲ್ ಕಿಟ್ ಕೊಡ್ತಾರೆ, ಸರ್ಕಾರದವರೇ ಕೊಡ್ತಾರೆ. ಆಮೇಲೆ ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ಮದುವೆ ಆಗೋದಕ್ಕೆ ಹಣನ ಕೊಡ್ತಾರೆ. ಆಮೇಲೆ ಆಗಿದೆಯಾ? ನಿಮ್ಮ ಹೆಂಡತಿ ಗರ್ಭಿಣಿ ಆದರೆ ಅವ್ರಿಗೆ ಸಹಾಯಧನ ಕೊಡ್ತಾರೆ. ಗರ್ಭಿಣಿ ಎಲ್ಲ ಆಗಿದ್ದು ಮಕ್ಕಳು ಆಯ್ತು. ಆಮೇಲೆ ನಿಮ್ಗೇನಾದರೂ ಅಪಘಾತದಲ್ಲಿ ಏನಾದರೂ ಆಯಿತು ಅಂದರೆ ಪರಿಹಾರ ಕೊಡ್ತಾರೆ. ಆಮೇಲೆ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಶೈಕ್ಷಣಿಕ ಸಹಾಯಧನ ಇದೆ, ವೈದ್ಯಕೀಯ ಸಹಾಯಧನ ಇದೆ. ಆಮೇಲೆ ಪ್ರಮುಖ ವೈದ್ಯಕೀಯ ಸಹಾಯಧನ, ಇವಾಗ ಗರ್ಭಕೋಶದಲ್ಲಿ ತೊಂದರೆ ಆಗಿರ್ಬೋದು ಹೆಣ್ಮಕ್ಳಿಗೆ, ಅಥವಾ ಕಿಡ್ನಿ ಇದಾಗಿರ್ಬೋದು, ಏನೆಲ್ಲ ತೊಂದರೆಗಳಿದ್ರೂ ಕೂಡ ಗೌರ್ಮೆಂಟ್ ಅವರು ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇತ್ತು ಅಂತಂದರೆ ಎಲ್ಲ ಸಹಾಯನೂ ಮಾಡ್ತಾರೆ. ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರಲ್ಲ, ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಂತ ಗೊತ್ತಾ? ಇಲ್ಲ ಮೇಡಮ್, ಇಲ್ಲಿ ನಂಬರ್ ಇದೆ ಗೊತ್ತಾ? 155214. ಈ ಸಹಾಯವಾಣಿ ಸಂಖ್ಯೆಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಹೆಚ್ಚಿನ ವಿವರಗಳನ್ನು ಕೂಡ ಕೊಡ್ತಾರೆ. ನಿಮ್ಮ ಹತ್ರ ಕಾರ್ಡ್ ಇತ್ತು ಅಂದರೆ ಇಷ್ಟೆಲ್ಲ ಸರ್ಕಾರ ಕೊಡೋ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಮಾಡಿಸ್ಕೋತೀರಾ? ಹಾಂ ಮಾಡಿಸಿ. ಪಕ್ಕ ಮಾಡಿಸ್ಕೋತೀರಾ? ಹ್ಞೂ. ನಿಮಗೆ ಅಂತ ಕೊಡ್ತಿರೋದು ಅಂದರೆ ಕಾರ್ಮಿಕರಿಗೆ ಅಂತ ಕೊಡ್ತಿರುವಂತಹ
ಯೋಜನೆಗಳು, ಕಲ್ಯಾಣ ಯೋಜನೆಗಳು. ಹ್ಞೂ ಹಾಗಾಗಿ ನೋಂದಣಿ ಮಾಡಿಸ್ಕೊಂಡು ನಿಮ್ಗೆ ಟೂಲ್ ಕಿಟ್ ಬರುತ್ತೆ, ಆಮೇಲೆ ನಿಮಗೆ ಪೆನ್ಷನ್ ಬರುತ್ತೆ. ಇದೆಲ್ಲ ಸಿಗಬೇಕಾದ್ರೆ ನೋಂದಣಿ ಮಾಡಿಸ್ಕೋಬೇಕು. ಏನು ಹೇಳ್ತೀರಾ ನಮ್ಮ ಸರ್ಕಾರ ಈ ಯೋಜನೆಗಳು ತಂದಿರೋದಕ್ಕೆ? ಮಾಡ್ಸೋತೀನಿ. ಪಕ್ಕ ಮಾಡಿಸ್ಕೋತೀರಾ? ನಿಮ್ಮ ಹೆಸರು? ಪ್ರಶಾಂತ್. ಪ್ರಶಾಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.